ಹಲೋ ವೀಕ್ಷಕರೇ, ನಿಮಗೆ ಸ್ವಾಗತ ಅಣ್ಣನ ಕಥೆಗಳಲ್ಲಿ. ಇಲ್ಲಿ ಹೇಳುತ್ತಿರುವ ಕಥೆಗಳು ಸತ್ಯ ಆಧಾರಿತ ಘಟನೆಗಳಾಗಿರುತ್ತವೆ. ಇಲ್ಲಿ ಹೇಳುತ್ತಿರುವ ಕಥೆಗಳು ಭೂತ ಪ್ರೇತ ಮಾಟ ಮಂತ್ರ ಸಂಬಂಧಿತ ಕಥೆಗಳಾಗಿರುತ್ತವೆ. ಇಲ್ಲಿ ಕಥೆಗಳಲ್ಲಿ ಬರುವ ಪಾತ್ರಗಳ ಹೆಸರು ಮತ್ತು ಸ್ಥಳವನ್ನು ಬದಲಾಯಿಸಲಾಗಿರುತ್ತದೆ, ಯಾಕೆಂದರೆ ಕಥೆಯ ಮಾಲೀಕರ ಕೋರಿಕೆಯ ಮೇರೆಗೆ. ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಅಣ್ಣನ ಕಥೆಗಳು. ಮೊದಲು ಚಾನಲ್ನ ಇಂಟ್ರೋ. ಅಪ್ಪ, ಅವರ ಧರ್ಮಪತ್ನಿ ಗೌರಮ್ಮ, ಇವರಿಗೆ 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು, ಇಬ್ಬರಿಗೂ ಮದುವೆ ಆಗಿದೆ. 3ನೇಯಾತ ಮಗ ರಾಮಕೃಷ್ಣ. ಈ ಕತೆ ಬಂದು ಅವರದೇ, ರಾಮಕೃಷ್ಣ ಅವರ ಮೇಲೆ ನಡೆದಿದ್ದು. ರಾಮಕೃಷ್ಣ ಅವ್ರದ್ದು ಡಿಗ್ರಿ ಆಗಿದೆ. ಇವಾಗ ಅವರು ತಮ್ಮ ಸ್ವಂತ ಬಿಸ್ನೆಸ್ಗೆ ಇಂಟ್ರೆಸ್ಟ್ ಇಲ್ಲ ಮಾಡೋಕ್ಕೆ, ಬೇರೆ ಬಿಸ್ನೆಸ್ ಹೊರಗಡೆ ಮಾಡಬೇಕು, ಜಾಬ್ ಮಾಡ್ಬೇಕಂತ ಇದ್ದಾರೆ. ಅದಕ್ಕೋಸ್ಕರ ಅವರು ಒಂದು ಕೋರ್ಸ್ ಮಾಡ್ಬೇಕಂತ ಇದ್ದಾರೆ. ಡಿಸೈನಿಂಗ್ ಬಿಸ್ನೆಸ್ಗೋಸ್ಕರ ಒಂದು ಕೋರ್ಸ್ ಮಾಡ್ಬೇಕಂತ ರಾಮಕೃಷ್ಣ ಇದ್ದಾರೆ. ಅದಕ್ಕೋಸ್ಕರ ಅವರು ಎಕ್ಸಾಮ್ ಕೊಡೋಕ್ಕೆ ಮಂಗಳೂರಿಗೆ ಹೋಗ್ಬೇಕಂತ ಡಿಸೈಡ್ ಆಗಿದ್ದಾನೆ ರಾಮಕೃಷ್ಣ. ಅಂದ ಹಾಗೆ ಇವರು ತುಂಬಾ ಶ್ರೀಮಂತರೇ, ಒಳ್ಳೆ ಹಣಕಾಸಿನ ಸ್ಥಿತಿ ಒಳ್ಳೆಯದಾಗಿದೆ. ಇವರದು ಹೋಟೆಲ್ ಮತ್ತು ಟ್ರಾವೆಲ್ ಬಿಸ್ನೆಸ್ ಇದೆ ಸ್ವಂತ. ಸುಮಾರು 50ರಿಂದ 100 ಜನ ಇವರಲ್ಲಿ ಕೆಲಸ ಮಾಡ್ತಾರೆ. ತಂದೆ ಹನುಮಂತಪ್ಪ ಅವರು ಹೇಳ್ತಾರೆ ರಾಮಕೃಷ್ಣಗೆ, ಬೇರೆ ಜಾಬ್ ಮಾಡೋದ್ಕಿಂತ ನಮ್ಮ ಹೋಟೆಲ್ ಬಿಸ್ನೆಸ್ ಅಲ್ಲೇ ನೀನು ಮಾಡು. ಟ್ರಾವೆಲ್ ಬಿಸ್ನೆಸ್ಸು ಇದೆ, ಹೋಟೆಲ್ ಬಿಸ್ನೆಸ್ಸು ಇದೆ, ಎರಡನ್ನೂ ನೀನು ನೋಡ್ಕೋಬಹುದು. ಮತ್ತೆ ಬೇರೆ ಕಡೆ ನೀನ್ಯಾಕೆ ಹೋಗಿ ಜಾಬ್ ಮಾಡ್ತೀನಿ ಅಂತೀಯ ಅಂತ. ಅದಕ್ಕೆ ರಾಮಕೃಷ್ಣ ಹೇಳ್ತಾನೆ, ಅಪ್ಪ ನನಗೆ ಇದರಲ್ಲಿ ಇಂಟ್ರೆಸ್ಟ್ ಇಲ್ಲ, ನಾನು ಬೇರೆ ಕಡೆ ಸ್ವಂತದಾಗಿ ಡಿಸೈನಿಂಗ್ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀನಿ. ಅದಕ್ಕೆ ನಾನು ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಾನು ಮಂಗಳೂರು ಹೋಗ್ಬೇಕು, ಎಕ್ಸಾಮ್ ಇದೆ ಅಂತ. ಅದಕ್ಕೆ ಹನುಮಂತಪ್ಪ ಅವರು ಹೇಳ್ತಾರೆ, ನಿನ್ನ ಅಕ್ಕ ಮತ್ತು ಭಾವನ್ಗೆ ನೀನು ಕರ್ಕೊಂಡು ಹೋಗು ಮಂಗಳೂರಿಗೆ ಅಂತಾರೆ. ಆದರೆ ರಾಮಕೃಷ್ಣ ಹೇಳ್ತಾನೆ, ಅಕ್ಕ ಭಾವನ್ಗೆ ನಾನು ಕೇಳಿದ್ದಾಯ್ತು, ಅವರು ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ, ನಾನು ಒಬ್ಬನೇ ಹೋಗ್ತೀನಿ ಅಂತ. ಅದಕ್ಕೆ ತಾಯಿ ಗೌರಮ್ಮ ಹೇಳ್ತಾರೆ, ಇಲ್ಲ, ನಾನು ರಾಮಕೃಷ್ಣ ಜೊತೆ ಹೋಗ್ತೀನಿ, ನಾನು ಮಂಗಳೂರು ನೋಡ್ಬೇಕಂತ ಇದ್ದೀನಿ, ಹಾಗೆ ಅಲ್ಲಿ ಧರ್ಮಸ್ಥಳ ಬೇರೆ ಪ್ಲೇಸಸ್ ಇದಾವೆ ನೋಡೋದು, ನಾನು ನೋಡ್ಕೊಂಡು ಬರ್ತೀನಿ ಅಂತ. ಅದಕ್ಕೆ ಹನುಮಂತಪ್ಪ ಅವ್ರು ಹೇಳ್ತಾರೆ, ನಿಮ್ಮಿಬ್ಬರಿಗೂ ಹೊರಗಡೆ ಜ್ಞಾನ ಸ್ವಲ್ಪ ಕಡಿಮೆನೆ, ನಾನು ಬರ್ತೀನಿ ನಿಮ್ ಜೊತೆ ಮಂಗಳೂರಿಗೆ ಅಂತ. ಒಂದ್ ಪ್ರಕಾರ ಹನುಮಂತಪ್ಪ ಅವ್ರ ಬಗ್ಗೆ ಹೇಳೋದಾದರೆ, ಅವರು ತುಂಬಾ ಶ್ರೀಮಂತರೇ, ಆದರೆ ಜಿಪುಣ ವ್ಯಕ್ತಿ. ಅಂದರೆ 1000 ರೂಪಾಯಿ ಸಾಮಾನ್ 100 ರೂಪಾಯಲ್ಲಿ ಸಿಗೋದಾದ್ರೆ ಅದು ಯೂಸ್ ಮಾಡ್ತಾರೆ. ಅಂದ್ರೆ 100 ರೂಪಾಯಿ ಚಪ್ಪಲಿ, 1000 ರೂಪಾಯಿ ಚಪ್ಪಲಿ ಎರಡೂ ಇದ್ರೆ ಅದರಲ್ಲಿ 100 ರೂಪಾಯಿದು ಅವರು ಚಪ್ಪಲಿಯನ್ನು ಯೂಸ್ ಮಾಡೋಕೆ ಇಷ್ಟಪಡ್ತಾರೆ. ಹಾಗೆ ಹನುಮಂತಪ್ಪ ಅವ್ರು ಹೇಳ್ತಾರೆ ರಾಮಕೃಷ್ಣಗೆ, ಇಲ್ಲ, ನಾನು 3-4 ವರ್ಷ ಆಯ್ತು ಹೊರಗಡೆ ನಾನು ಟ್ಯೂರ್ಗೆ ಅಂತ ಹೋಗಿಲ್ಲ, ನಾನು ನಿಮ್ ಜೊತೆ ಬರ್ತೀನಿ, ನಿಮ್ಮಮ್ಮ ನಾನು ನಿಮ್ ಜೊತೆ ಬರ್ತೀವಿ ರಾಮಕೃಷ್ಣ ಅಂತಾರೆ. ಅದಕ್ಕೆ ರಾಮಕೃಷ್ಣ, ಆಯ್ತಪ್ಪ, ನೆಕ್ಸ್ಟ್ ವೀಕಲ್ಲಿ ನಂದು ಕೋಚಿಂಗ್ ಕ್ಲಾಸಸ್ ಇದೆ, 4 ದಿನ ಕ್ಲಾಸ್ ಇರುತ್ತೆ, 2 ದಿನ ಎಕ್ಸಾಮ್ ಇರುತ್ತೆ ಮಂಗಳೂರಲ್ಲಿ, ಆಯ್ತು ಹೋಗೋಣ ಅಂತ ಹೇಳ್ತಾನೆ. ಮಂಗಳೂರು ಹೋಗುವ ದಿನ ಬರುತ್ತೆ. ಅವರ ತಾಯಿ ಗೌರಮ್ಮ ಬ್ಯಾಗ್ಸ್ ಪ್ಯಾಕ್ ಮಾಡ್ತಾರೆ. ರಾಮಕೃಷ್ಣ ತನ್ನ ಲಗೇಜ್ ಅನ್ನು ಪ್ಯಾಕ್ ಮಾಡ್ಕೊಂತಾನೆ. ಇವರು ತಮ್ಮದೇ ವೆಹಿಕಲ್ ಅಂದ್ರೆ ಕಾರ್ ಇದೆ, ಆದ್ರೆ ಅದು ತಗೊಂಡು ಹೋಗ್ತಿಲ್ಲ, ಬಸ್ಸಲ್ಲಿ ಹೋಗೋಣ ಅಂತ. ಹನುಮಂತಪ್ಪ ಅವ್ರು ಹೇಳ್ತಾರೆ, ನಮ್ ಕಾರ್ ಇದೆಯಲ್ಲ, ತಗೊಂಡು ಹೋಗೋಣ ಅಂತ. ಆದ್ರೆ ರಾಮಕೃಷ್ಣಗೆ ಇಷ್ಟವಾಗಿಲ್ಲ. ಇಲ್ಲ, ಬಸ್ಸಲ್ಲೇ ಹೋಗೋಣಪ್ಪ, ಯಾರು ಸುಮ್ಮನೆ ಡ್ರೈವ್ ಮಾಡ್ತಾರೆ, ಹಾಗೆ ಒಂದು ಚೇಂಜ್ ಆಗುತ್ತೆ, ನಾವು ಕಾರಲ್ಲಿ ಅಡ್ಡಾಡ್ತೀವಲ್ಲ, ಮತ್ತೆ ಮಾಮೂಲಿ ಬಸ್ಸಲ್ಲಿ ಹೋಗೋಣ ಈ ಸಾರಿ, ಮಂಗಳೂರು ನೋಡಿ ಎಂಜಾಯ್ ಆಗಿ ನಾವು ನೋಡ್ಕೊಂಡು ಬರ್ಬಹುದು ಫ್ರೀ ಆಗಿ ಅಂತ. ಇವರು ಇರೋದು ಗುಲ್ಬರ್ಗಾದಿಂದ ಮಂಗಳೂರು ಸುಮಾರು 11-12 ತಾಸು ಜರ್ನಿ ಇದೆ ಇವರು ಮಾಡೋದು. ಬಸ್ಗೆ ಹೊರಡಿದ್ದಾರೆ ಇವರು. ಸುಮಾರು 7:30-8 ಗಂಟೆ ಆಗ್ತಾ ಇದೆ, ಮಂಗಳೂರು ತಲುಪಿದ್ದಾರೆ.
ಬಸ್ ಸ್ಟ್ಯಾಂಡ್ ಅಲ್ಲಿ ರಾಮಕೃಷ್ಣ, ಹನುಮಂತಪ್ಪ ಅವರು ಮತ್ತೆ ಗೌರಮ್ಮ ಮೂವರು ಫ್ರೆಶ್ ಅಪ್ ಆಗ್ತಾರೆ. ಅಲ್ಲೇ ಇದ್ದ ಟೀ ಸ್ಟಾಲ್ ಅಲ್ಲಿ ಟೀ ಕುಡಿತಾರೆ. ರಾಮಕೃಷ್ಣ ಹೇಳ್ತಾನೆ, ಅಪ್ಪ ರೂಮ್ ಹುಡ್ಕೋಣ ಅಂತ. ಹನುಮಂತಪ್ಪ ಅವ್ರು ಆಯ್ತು ಅಂತ ಹೋಗ್ತಾರೆ. ಒಂದು ಸುಮಾರು 2-3 ಲಾಡ್ಜ್ ನೋಡಿದ್ದಾಗಿದೆ. ಆದ್ರೆ ರೂಮ್ ಇವ್ರಿಗೆ ಸಿಗ್ತಾ ಇಲ್ಲ. ರೂಮ್ಸ್ ಫುಲ್ ಇದೆ. ಬೇರೆ ಕಡೆ ನೋಡಿದ್ರೆ ಸ್ವಲ್ಪ ಕಾಸ್ಟ್ಲಿ ಇದೆ ರೂಮು. 7-8 ಸಾವಿರ ಹೇಳ್ತಾ ಇದ್ದಾರೆ ಬಾಡಿಗೆ. ಹಾಗಾಗಿ ಹನುಮಂತಪ್ಪ ಅವರಿಗೆ ಇಷ್ಟ ಆಗ್ತಿಲ್ಲ ತಗೊಳಕ್ಕೆ. ಟೈಮ್ ಇವಾಗ ಸುಮಾರು 8:30 ಆಗಿದೆ. ಗೌರಮ್ಮ ಹೇಳ್ತಾರೆ, ಹಸುವಾಗ್ತಿದೆ, ಏನಾದರೂ ಲೈಟಾಗಿ ಟಿಫನ್ ಮಾಡೋಣ ಅಂತ. ಅದಕ್ಕೆ ಹನುಮಂತಪ್ಪ ಅವ್ರು ಹೇಳ್ತಾರೆ, ಆಯ್ತು, ಇಲ್ಲೇ ಒಂದು ರೆಸ್ಟೋರೆಂಟ್ ಇದೆ ಅಲ್ಲ ಹತ್ರದಲ್ಲೇ, ಟಿಫನ್ ಮಾಡೋಣ ನಡೀರಿ ಅಂತ. ಹೋಗಿ ಟಿಫನ್ ಆರ್ಡರ್ ಮಾಡ್ತಾರೆ. ಟಿಫನ್ ಬರುತ್ತೆ. ಹಾಗೆ ಟಿಫನ್ ಮಾಡ್ತಾ ವೇಟ್ರಿಗೆ ಕೇಳ್ತಾರೆ, ಇಲ್ಲೇ ಹತ್ರದಲ್ಲಿ ಯಾವ್ದಾದ್ರು ಲಾಡ್ಜ್ ಇದೆಯಾ, ರೂಮ್ ತಗೋಬೇಕಂತ ಇದೀವಿ ನಾವು ಅಂತ. ವೇಟ್ರ್ ಹೇಳ್ತಾನೆ, ಸರ್ ಇವಾಗ ಎಕ್ಸಾಮ್ ಬೇರೆ ನಡೀತಾ ಇದ್ದಾವೆ, ಹಾಗಾಗಿ ರೂಮ್ಸ್ ಎಲ್ಲ ಫುಲ್ ಇರಬಹುದು ಅಂತ ಹೇಳ್ತಾನೆ. ಅಲ್ಲೇ ಇವರ ಮಾತನ್ನು ಒಬ್ಬ ಅಪರಿಚಿತ ವ್ಯಕ್ತಿ ಕೇಳ್ತಾ ಇದ್ದಾನೆ. ಒಂದು 5 ನಿಮಿಷ ಆದ್ಮೇಲೆ ಆ ವ್ಯಕ್ತಿ ಇವರ ಹತ್ರ ಬರ್ತಾನೆ. ಬಂದು, ಸರ್ ನೀವು ಏನೋ ಹುಡುಕ್ತಿದ್ದೀರಿ ಅಂತ ಅನ್ಸುತ್ತೆ ಇಲ್ಲಿ ಅಂತ ಕೇಳ್ತಾನೆ. ಹನುಮಂತಪ್ಪ ಅವ್ರು ಕೇಳ್ತಾರೆ, ಯಾರ್ರೀ ನೀವು, ಏನ್ ಬೇಕಾಗಿತ್ತು ನಿಮ್ಗೆ? ನಾನು ನಿಮ್ಗೆ ಗೊತ್ತಾಗಿಲ್ಲ ಯಾರಂತ, ನೀವು ಯಾರು, ನಮ್ಗೆ ಏನ್ ನೀವು ಹುಡುಕ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀರಾ ಅಂತ ಆ ವ್ಯಕ್ತಿಗೆ ಹನುಮಂತಪ್ಪ ಅವ್ರು ಕೇಳ್ತಾರೆ. ಸರ್ ನಾನು ಇಲ್ಲೇ ಬೇರೆ ಕಡೆ ಕೆಲಸ ಮಾಡ್ತಿದ್ದೀನಿ, ನೀವು ಐ ಥಿಂಕ್ ರೂಮ್ ಹುಡುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂತ ಕೇಳ್ತಾನೆ. ಹೌದು ಅಂತಾನೆ ಹನುಮಂತಪ್ಪ. ಸರ್ ನಿಮ್ಗೆ ರೂಮ್ ಬೇಕಿದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ, ಬೇರೆ ಕಡೆ ಒಂದು ಲಾಡ್ಜಲ್ಲಿ ರೂಮ್ ಇದ್ದಾವೆ, ಬೇಕಿದ್ರೆ ಹೇಳಿ ನಾನು ಕೊಡಿಸ್ತೀನಿ ಅಂತಾನೆ. ಹೌದಾ, ಎಷ್ಟಲ್ಲಿ? ಅದು ಕೂಡ 8,000 ಇದೆನಾ, 9,000 ಇದೆ, ಹೇಗೆ ಬಾಡಿಗೆ ಅಂತ ಕೇಳ್ತಾರೆ ಹನುಮಂತಪ್ಪ ಅವರು. ಆ ವ್ಯಕ್ತಿ ಹೇಳ್ತಾನೆ, ಸರ್ ಕೇವಲ 1,500 ರೂಪಾಯಿ ಇದೆ ಬಾಡಿಗೆ, ಬೇಕಿದ್ರೆ ನೀವು ಒಂದ್ಸಾರಿ ರೂಮ್ ನೋಡ್ಕೊಂಡು ಬನ್ನಿ, ನಾನು ತೋರಿಸ್ತೀನಿ ನಿಮ್ಗೆ ರೂಮ್ ಅಂತ. ಹನುಮಂತಪ್ಪ ಅವ್ರು ಖುಷಿ ಆಗ್ತಾರೆ. ಆಯ್ತು ನೋಡ್ಕೊಂಡ್ ಬರೋಣ ಅಂತ ಹನುಮಂತಪ್ಪ ಅವ್ರು ಹೇಳ್ತಾರೆ. ಆಯ್ತು ನಡೀರಿ ನೋಡ್ಕೊಂಡ್ ಬರೋಣ ರೂಮ್ ಅಂತ. ಆದ್ರೆ ಆ ವ್ಯಕ್ತಿ ಹೇಳ್ತಾನೆ ರಾಮಕೃಷ್ಣ ಅವ್ರಿಗೆ, ಸರ್ ನೀವು ಬನ್ನಿ ರೂಮ್ ನೋಡೋಣ ಅಂತ. ಆದ್ರೆ ರಾಮಕೃಷ್ಣ ಹೇಳ್ತಾನೆ, ನನಗೆ ಟೈರ್ಡ್ ಆಗಿದೆ, ನನಗೆ ಬರೋಕ್ಕಾಗಲ್ಲ, ನೀವು ಅಪ್ಪರ ಜೊತೆ ಹೋಗಿ ಬನ್ನಿ ಅಂತ. ಆದ್ರೆ ಆ ವ್ಯಕ್ತಿ ಹೇಳ್ತಾನೆ, ಸರ್ ಅಲ್ಲಿ ಮತ್ತೆ ನೀವು ಬರೋದು ಹೋಗೋದು ಯಾಕೆ, ನೀವೆಲ್ಲರೂ ನೀವು ಮೂವರು ಬರ್ರಿ, ಅಲ್ಲೇ ಇಷ್ಟವಾದ್ರೆ ಅಲ್ಲೇ ಚೆಕ್ ಇನ್ ಮಾಡ್ಕೊಂಡ್ಬಿಡಿ, ಮತ್ತೆ ಯಾಕೆ ಇಲ್ಲಿ ನಾವು ವಾಪಸ್ ಬಂದು ನೀವು ಮತ್ತೆ ಇಲ್ಲಿಂದ ವಾಪಸ್ ಹೋಗ್ತೀರಾ, ಇವಾಗ ಆಲ್ರೆಡಿ 8:30 9 ಆಗ್ತಾ ಇದೆ, ನೀವು ಮೂವರು ಬಂದ್ಬಿಡಿ, ಅಲ್ಲ ಇಷ್ಟವಾದ್ರೆ ಅಲ್ಲೇ ಚೆಕ್ ಇನ್ ಆಗ್ಬಿಡಿ ಅಂತಾನೆ. ಹನುಮಂತಪ್ಪ ಹೇಳ್ತಾರೆ, ಒಳ್ಳೆ ಐಡಿಯಾನೆ, ಆಯ್ತು ಒಂದೇ ಸಾರಿ ಹೋಗ್ಬಿಡೋಣ, ಅಲ್ಲಿ ಇಷ್ಟ ಆದ್ರೆ ಅಲ್ಲೇ ಚೆಕ್ ಇನ್ ಮಾಡ್ಬಿಡೋಣ, ಮತ್ತೆ ಯಾಕೆ ನಾನು ವಾಪಸ್ ಬಂದು ನಿಮ್ಗೆ ಇಲ್ಲಿಂದ ಕರ್ಕೊಂಡು ಹೋಗೋದು, ನಡೀರಿ ಅಂತಾನೆ. ಆಯ್ತು ಅಂತ ಮೂವರು ಹೊರಡ್ತಾರೆ ಆ ವ್ಯಕ್ತಿ ಹಿಂದೆ. ದಾರಿಯಲ್ಲಿ ಆ ವ್ಯಕ್ತಿ ಮಾತಾಡ್ತಾ ಹೇಳ್ತಾನೆ, ಸರ್ ನೀವು ರೂಮ್ ನೋಡ್ರಿ, ಚೆನ್ನಾಗಿದೆ ರೂಮು, ಏನು ಪ್ರಾಬ್ಲಮ್ ಇಲ್ಲ, ಆ ರೂಮು ನಿಮ್ಗೆ ಇಷ್ಟ ಆಗ್ಬಹುದು, ರೂಮ್ಗೂ ನೀವು ಇಷ್ಟ ಆಗ್ಬಹುದು ಅಂತ. ಹನುಮಂತಪ್ಪ ಅವ್ರು ಕೇಳ್ತಾರೆ, ಏನ್ ನೀವು ಹೇಳ್ತಿರೋದು, ರೂಮ್ಗೆ ನಾವು ಇಷ್ಟ ಆಗ್ಬೇಕಾ ಅಂತ. ಸರ್ ಹಾಗಲ್ಲ ಸರ್, ರೂಮ್ ನೋಡ್ತಿರಲ್ಲ, ನಿಮ್ಗೆ ರೂಮ್ ಇಷ್ಟ ಆಗುತ್ತೆ, ನಿಮ್ಗೆ ನೋಡಿ ಆ ರೂಮ್ ಕೂಡ ಖುಷಿ ಆಗುತ್ತೆ, ಹಾಗೆ ಸರ್ ಹೇಳಿದ್ದು ಅಷ್ಟೇ, ನಾನು ಜೋಕ್ ತರ ಹೇಳ್ತಾ ಇದ್ದೀನಿ, ನೀವು ಸೀರಿಯಸ್ ಆಗಿ ತಗೋಬೇಡಿ ಅದು ಅಂತ. ಆಯ್ತು ಅಂತ ಲಾಡ್ಜ್ ಬರುತ್ತೆ. ನೋಡಿದ್ರೆ ಚೆನ್ನಾಗಿದೆ ಲಾಡ್ಜ್, ದೊಡ್ಡದೇ ಇದೆ, ಬಗ್ಲಿಗೆ ರೆಸ್ಟೋರೆಂಟ್ ಇದೆ ಅಟ್ಯಾಚ್. ಇವರು ಒಳಗಡೆ ಹೋಗ್ತಾರೆ. ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಫ್ಲೋರಿನ ಎಡಗಡೆಯಿಂದ 3ನೇ ರೂಮ್ ಇದೆ. ಅದು ದಾಟಿ ಹೋಗ್ತಾ ಇದ್ದಾರೆ. ಅದೇ ರಾಮಕೃಷ್ಣ ಅಲ್ಲೇ ನಿಂತಿದ್ದಾನೆ. ಇವರ ತಂದೆ ನೋಡ್ತಾರೆ, ಏನಾಯ್ತು ಇಲ್ಲಿ ಅಂದ್ರೆ, ಅಲ್ಲೇ ಸುಮ್ಮನೆ ನಿಂತು ಒಂದೇ ಕಡೆ ನೋಡ್ತಾ ಇದ್ದಾನೆ. ಈ ರೂಮೇ ಬೇಕು ಅಪ್ಪ, ಈ ರೂಮೇ ತಗೊಳ್ಳೋಣ ಅಂತ ಸಣ್ಣ ಮಗು ತರ ಹಠ ಮಾಡ್ತಾ ಇದ್ದಾನೆ. ಇವರ ತಂದೆ ಹೇಳ್ತಾರೆ, ಏನಾಯ್ತು ನಿನ್ಗೆ, ಇಲ್ಲಿ ಯಾಕೆ ನಿಂತಿದ್ಯಾ, ಮುಂದೆ ಇದಾವಲ್ಲ ರೂಮ್ ಎಲ್ಲ, ಬಾ ಹೋಗೋಣ ಮುಂದೆ ನೋಡೋಣ ಅಂದ್ರೆ, ಇಲ್ಲಪ್ಪ ಇದೇ ರೂಮ್ ತಗೊಳ್ಳೋಣ ಅಂತ ಅಲ್ಲೇ ನಿಂತು ಬಿಡ್ತಾನೆ. ಇವರ ತಂದೆ ಹೇಳ್ತಾರೆ ಆ ವ್ಯಕ್ತಿಗೆ, ಒಂದ್ ಕೆಲಸ ಮಾಡ್ರಿ, ಈ ರೂಮ್ ಓಪನ್ ಮಾಡಿ ತೋರಿಸ್ರಿ, ಇಷ್ಟ ಆದ್ರೆ ಈ ರೂಮೇ ನಾವು ಚೆಕ್ ಇನ್ ಆಗ್ಬಿಡ್ತೀವಿ ಅಂತ. ಆ ವ್ಯಕ್ತಿ ಆಯ್ತು ಸರ್ ನಾನು ಕೀ ತಗೊಂಡ್ ಬರ್ತೀನಿ ಅಂತ ಕೆಳಗಡೆ ಹೋಗ್ತಾನೆ ರಿಸೆಪ್ಷನ್ ಹತ್ರ. ಆ ವ್ಯಕ್ತಿ ರಿಸೆಪ್ಷನ್ ಇಂದ ಕೀ ತಗೊಂಡ್ ಬಂದು ಲಾಕ್ ಓಪನ್ ಮಾಡ್ತಾರೆ, ಲೈಟ್ ಆನ್ ಮಾಡ್ತಾರೆ. ನೋಡಿದ್ರೆ ರೂಮ್ ಎಲ್ಲ ಕ್ಲೀನ್ ಇದೆ, ಸ್ವಚ್ಛವಾಗಿದೆ.
ಏನು ಇವಾಗಂತೂ ಏನೋ ಅಂತ ಕಪ್ಪು ಶಕ್ತಿಯ ತೊಂದರೆ ಇಲ್ಲಿ ಏನ್ ಕಾಣ್ತಾ ಇಲ್ಲ. ಕ್ಲೀನ್ ಆಗಿದೆ ರೂಮು. ಫಸ್ಟ್ ಹಾಲ್ ಇದೆ, ಸ್ವಲ್ಪ ಮುಂದ್ಗಡೆ ಹೋದ್ರೆ 2 ಬೆಡ್ ಇದೆ, ಮತ್ತೆ ಒಳಗಡೆ ಇನ್ನೊಂದು ರೂಮ್ ಇದೆ ಸ್ಟಡಿ ರೂಮ್ ತರ, ಅಲ್ಲಿ ಒಂದು ಬೆಡ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ, ಎಲ್ಲ ಕ್ಲೀನ್ ಆಗಿದೆ. ಇವ್ರಿಗೆ ಖುಷಿ ಆಗುತ್ತೆ ಎಲ್ಲರಿಗೂ. ಮೂವರು ನೋಡ್ತಾರೆ ಚೆನ್ನಾಗಿದೆ ರೂಮ್ ಅಂತ ಒಪ್ಕೊಂತಾರೆ. ಹನುಮಂತಪ್ಪ ಅವರು ಆ ವ್ಯಕ್ತಿ ಕೇಳ್ತಾರೆ, ಇದು ಬಾಡಿಗೆ 7 ದಿನದ್ದು, ನಾನು ಒಂದೇ ಸಾರಿ ಪೇಡ್ ಬಿಡ್ತೀನಿ ಅಂತ, ಒಂದೇ ಸಾರಿ ಎಲ್ಲ ಅಮೌಂಟ್ ಪೇಡ್ ಮಾಡ್ಬಿಡ್ತೀನಿ ಅಂತಾರೆ. ಆದ್ರೆ ಆ ವ್ಯಕ್ತಿ ಹೇಳ್ತಾರೆ, ಸರ್ ಬೇಡ ಸರ್, ಇವಾಗ್ಲೇ ನೀವು ಇಲ್ಲಿಂದ ಚೆಕ್ಔಟ್ ಆಗ್ಬೇಕಾದ್ರೆ ಪೇಡ್ ಮಾಡಿ ಅಂತಾರೆ. ಹನುಮಂತಪ್ಪ ಅವ್ರಿಗೆ ಖುಷಿ ಆಯ್ತು. ಅವ್ರಿಗೆ 500 ರೂಪಾಯಿ ಬಕ್ಷೀಸ್ ಕೊಡಕ್ ಹೋಗ್ತಾರೆ. ಆ ವ್ಯಕ್ತಿ ಹೇಳ್ತಾನೆ, ಬೇಡ ಸರ್, ನನ್ನ ಕೆಲಸನೇ ಅಷ್ಟು, ನಮ್ಮ ಮಾಲೀಕರು ಯಾವಾಗ ಆದೇಶ ಮಾಡ್ತಾರೆ ನಾನು ಅವಾಗ ಅವರಿಗೆ ತಂದು ತಲುಪಿಸ್ತೀನಿ ಅಂತಾರೆ. ಇವ್ರಿಗೆ ಅರ್ಥ ಆಗಲ್ಲ ಹನುಮಂತಪ್ಪ ಅವ್ರಿಗೆ, ಏನ್ ಹೇಳ್ತಿದ್ದಾರೆ ಇವರು. ಆದ್ರೆ ಈ ಬಕ್ಷೀಸ್ ಅಂತೂ ಇಟ್ಕೊಳ್ಳಿ ಅಂತ ಅವ್ರ ಕೈ ಕೊಡ್ತಾರೆ 500 ರೂಪಾಯಿ. ಆ ವ್ಯಕ್ತಿ ಅಲ್ಲಿಂದ ಹೊರಡು ಹೋಗ್ತಾನೆ. ಆದ್ರೆ ಇವರಿಗೆ ಅರ್ಥ ಆಗಿಲ್ಲ, ಯಾಕೆ ಅಪರಿಚಿತ ವ್ಯಕ್ತಿ, ಯಾರು ಮಾಲೀಕರು, ಯಾರು ಏನ್ ಹೇಳ್ತಿದ್ದಾನೆ ಅಂತ. ಯಾಕಂದ್ರೆ ಇವ್ರಿಗೆ ಟೈರ್ಡ್ ಆಗ್ಬಿಟ್ಟಿದೆ, ಎಲ್ಲ ಮರ್ತು ಬಿಡ್ತಾರೆ. ರೂಮ್ ಒಳಗಡೆ ಹೋಗ್ತಾರೆ, ರೂಮ್ ಲಾಕ್ ಮಾಡ್ತಾರೆ. ಗೌರಮ್ಮ ಹನುಮಂತಪ್ಪ ಅವರು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಾರೆ. ರಾಮಕೃಷ್ಣ ಇವಾಗ ಒಳಗಡೆ ರೂಮ್ ಅಲ್ಲಿ ಇದ್ದಾನೆ. ಗೋಡೆ ಕಡೆ ಮುಖ ಮಾಡಿದ್ದಾನೆ. 1 2 3 ಅಂತ ಎಣಿಸ್ತಾ ಇದ್ದಾನೆ. ಇವ್ರ ತಂದೆ ತಾಯಿ ಹೊರಗಡೆ ಕುಂತಿದ್ದಾರೆ ಹಾಲಲ್ಲಿ. ಏನ್ ಮಾಡ್ತಿದ್ಯಾ ರಾಮಕೃಷ್ಣ, ಬಾರೋ ಇಲ್ಲಿ ಅಂತಾರೆ. ಆದ್ರೆ ಅವ್ನ್ ಸಣ್ಣ ಹುಡುಗರ ತರ ಕಣ್ಣು ಮುಚ್ಕೊಂಡಿದ್ದಾನೆ ಗೋಡೆಗೆ. ಒಂಥರ ಕಣ್ಣು ಮುಚ್ಚಾಲೆ ಆಟ ಆಡ್ತಾರಲ್ಲ ಹಾಗೆ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದಾನೆ, 4 5 6 ಅಂತ. ಇವ್ರ ತಂದೆ ಒಳಗೆ ಹೋಗ್ತಾರೆ. ಏನ್ ಇವನು ಹೀಗೆ ಮಾಡ್ತಿದ್ದಾನಂತೆ ಸುಮ್ಮನೆ ತಲೆಗೆ ಹೀಗೆ ಹೊಡಿತಾರೆ. ಅಲ್ಲೇ ಮೂರ್ಛೆ ಬೀಳ್ತಾನೆ ಇವನು ರಾಮಕೃಷ್ಣ. ಒಂದು 10 ನಿಮಿಷ ಆದ್ಮೇಲೆ ಇವನು ಎಚ್ಚರ ಆಗ್ತಾನೆ. ಎಚ್ಚರ ಆದ್ಮೇಲೆ ಕೇಳ್ತಾನೆ, ಅಪ್ಪ ನಾವೆಲ್ಲಿ ಬಂದಿದ್ದೀವಿ ಅಂತ. ಏನ್ ಹೇಳ್ತಿದ್ಯಾ ನೀನು, ನಾವು ಎಲ್ಲರೂ ಇವಾಗ ರೂಮ್ಗೆ ಬಂದಿವಲ್ಲೋ, ನೀನು ಒಳಗೆ ಏನೋ ಎಣಿಸ್ತಾ ಇದ್ದಿ 1 2 3 ಅಂತ ಏನ್ ತಮಾಷೆ ಮಾಡ್ತಿದ್ಯಾ ಹೇಗೆ? ಅಲ್ಲಿ ಒಳಗೆ ಏನ್ ಸಣ್ಣ ಹುಡುಗರ ತರ ಕಣ್ಣು ಮುಚ್ಕೊಂಡು 1 2 3 4 ಅಂತ ಇದ್ದೆ. ನಾನ್ ನಿಂಗೆ ಹಿಂಗ ತಲೆಗೆ ಹೊಡೆದೆ, ನೀನು ಟೈರ್ಡ್ ಆಗಿದೆಯೇನೋ, ಮೂರ್ಛೆ ಹೋಗಿದ್ಯಾ, ನೋಡು ಇವಾಗ ಎದ್ದಿದ್ಯಾ, ಏನು ನಮ್ಗೆ ಎದುರಿಸ್ತಾ ಇದೀಯಾ ಇಲ್ಲಿ ಬಂದು ನೀನು ಅಂತಾರೆ. ಗೌರಮ್ಮ ಹೇಳ್ತಾರೆ, ಹೌದಪ್ಪ ನೀನ್ ಮೂರ್ಛೆ ಹೋಗಿದ್ದೆ, ಏನೋ ನೀನ್ ಎಣಿಸ್ತಾ ಇದ್ದೆ 1 2 3 4 ಅಂತ. ರಾಮಕೃಷ್ಣ ಹೇಳ್ತಾನೆ, ನೀವು ಇಬ್ರು ಸುಳ್ಳು ಹೇಳ್ತಾ ಇದ್ದೀರಾ, ಏನ್ ತಮಾಷೆ ಆಡ್ತಿದ್ದೀರಾ ನೀವು, ನಾನ್ಯಾಕೆ ಯಾಕೆ ಮಾಡ್ಲಿ, ನಾನ್ಗಿಲ್ಲಿ ಬಂದಿರೋದೇ ನೆನಪಿಲ್ಲ. ನಾನು ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ನಾವು ಟಿಫನ್ ಮಾಡ್ತಾ ಇದ್ವಿ, ನೆನಪಿದೆ ನನ್ಗೆ. ಆಮೇಲೆ ನಾವು ಇಲ್ಲಿ ಯಾವಾಗ ಬಂದೀವಿ, ಯಾವಾಗ ರೂಮ್ ತಗೊಂಡಿವಿ, ನಾನ್ ರೂಮ್ ನೋಡೂ ಇಲ್ಲ. ಇವಾಗ ನಾನು ಕಣ್ಬಿಟ್ಟು ನೋಡಿದ್ರೆ ರೂಮ್ ಅಲ್ಲಿ ಇದ್ದೀನಿ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ. ರಾಮಕೃಷ್ಣ ಹೇಳ್ತಾನೆ, ಏನ್ ನಾನು ಈಗ ಆಡಿದ್ದು ಏನು ನಿಮ್ಮ ಹತ್ರ ಪ್ರೂಫ್ ಇದೆ, ಏನು ವಿಡಿಯೋ ಏನ್ ಮಾಡಿದ್ರ ತೋರಿಸ್ರಿ ನಂಗೆ ಅಂತ. ಹನುಮಂತಪ್ಪ ಹೇಳ್ತಾರೆ, ನೆಕ್ಸ್ಟ್ ಇವನು ಏನಾದ್ರೂ ಹೀಗ್ ಮಾಡಿದ್ರೆ ಒಂದ್ ಕೆಲಸ ಮಾಡು ಗೌರಮ್ಮ, ನೀನು ವಿಡಿಯೋ ರೆಕಾರ್ಡ್ ಮಾಡಂತ ಅವ್ರ ಹೆಂಡತಿಗೆ ಹೇಳ್ತಾರೆ. ಆಯ್ತು ಅಷ್ಟೇ ಮಾಡೋಣ, ಇವನು ಚೇಷ್ಟೆ ಜಾಸ್ತಿ ಆಗ್ಬಿಟ್ಟೈತೆ ಅಂತ ಇಬ್ರು ನಗ್ತಾರೆ. ಮೂವರಿಗೂ ತುಂಬಾ ಟೈರ್ಡ್ ಆಗಿದೆ. ಆಲ್ರೆಡಿ ರಾತ್ರಿ 11:30 ಸುಮಾರು ಟೈಮ್ ಆಗ್ತಿದೆ. ರಾಮಕೃಷ್ಣ ಹೇಳ್ತಾನೆ, ಅಪ್ಪ ನಾನು ಸ್ವಲ್ಪ ಓದಕ್ ಕುಂದ್ರಬೇಕು, ಎಕ್ಸಾಮ್ ಹತ್ರ ಬರ್ತಾ ಇದೆ, ನಾಳೆ ಬೆಳಿಗ್ಗೆ ಕ್ಲಾಸಿಗೆ ಹೋಗ್ಬೇಕು, ನಾನು ಹೋಗಿ ಓದ್ಕೋಬೇಕಪ್ಪ, ಹೋಗಿ ಮಲ್ಗಿ ಅಂತಾನೆ. ಗೌರಮ್ಮ ಮತ್ತೆ ಹನುಮಂತಪ್ಪ ಅವ್ರು, ಆಯ್ತಪ್ಪ ನೀನ್ ರಾತ್ರಿ ಎಲ್ಲ ಎದ್ದಿರ್ಬೇಡ, ಮಲ್ಗು, ಟೈರ್ಡ್ ಆಗಿದೆ ಇವಾಗ ಆಲ್ರೆಡಿ, ನೀನ್ ಹೋಗಿ 12 ಗಂಟೆ ತನಕ ಕುಂದ್ರಬೇಡ, ಹೋಗಿ ಬೇಗ ಮಲ್ಗು ಅಂತಾರೆ. ಆಯ್ತಪ್ಪ ಅಂತ ರಾಮಕೃಷ್ಣ ಓದೋಕೆ ಕುಂದಿರ್ತಾನೆ. ಸಮಯ 11:30 ಆಗಿದೆ ರಾತ್ರಿ. ಒಂದು 15-20 ನಿಮಿಷ ಆಗುತ್ತೆ. ಆದ್ಮೇಲೆ ರಾಮಕೃಷ್ಣಗೆ ನಿದ್ದೆ ಮಂಪರು ಬರ್ತಾ ಇದೆ. ನಿದ್ದೆ ಬಂದು ರಾಮಕೃಷ್ಣ ಮಲಗ್ತಾನೆ. ರಾತ್ರಿ 12 ಗಂಟೆ ಆಗಿದೆ ಸಮಯ. ಮಲಗ್ತಾನೆ. ಬೆಳಕಾಗುತ್ತೆ. ಬೆಳಿಗ್ಗೆ 6:30-7 ಗಂಟೆ ಎದ್ದೇಳ್ತಾನೆ. ಎದ್ದು ಫ್ರೆಶ್ ಅಪ್ ಆಗಿ ತಂದೆ ತಾಯಿಗೆ ಎಬ್ಬಿಸ್ತಾನೆ. ಹೇಳ್ತಾನೆ, ಅಪ್ಪ ನಾನು ಕೋಚಿಂಗ್ ಕ್ಲಾಸ್ಗೆ ಹೋಗ್ಬೇಕು, ನಾನು ಹೋಗ್ತೀನಿ ರೆಡಿಯಾಗಿ, ನೀವು ಹೊರಗಡೆ ಸುತ್ತಾಡ್ಕೊಂಡು ಬನ್ನಿ,
ನಾನು 5:30 6 ಗಂಟೆ ಮೇಲೆ ಬರ್ತೀನಿ ರೂಮಿಗೆ ಅಂತ. ಹನುಮಂತಪ್ಪ ಅವ್ರು ಹೇಳ್ತಾರೆ ಆಯ್ತಪ್ಪ ಹೋಗ್ಬಾ ಅಂತ. ಹೋಗ್ತಾನೆ. ಇವರು ಗೌರಮ್ಮ ಮತ್ತೆ ಹನುಮಂತಪ್ಪ ಫ್ರೆಶ್ ಅಪ್ ಆಗ್ತಾರೆ. ಬೆಳಿಗ್ಗೆ 10 10:30 ಸುಮಾರಿಗೆ ಹೊರಗೆ ಹೋಗ್ತಾರೆ, ಸುತ್ತಾಡ್ತಾರೆ. ಸುತ್ತಾಡಿ 5:30 6 ಗಂಟೆ ಸುಮಾರು, ಸಾಯಂಕಾಲ 5:30 6 ಗಂಟೆಗೆ ರೂಮ್ಗೆ ವಾಪಸ್ ಆಗ್ತಾರೆ. ಇವರು ವಾಪಸ್ ಆದ್ಮೇಲೆ ಒಂದು ಅರ್ಧ ತಾಸು ಅಂದ್ರೆ 6 6:30 ಸುಮಾರು ರಾಮಕೃಷ್ಣ ರೂಮಿಗೆ ಬರ್ತಾನೆ. ಬಂದು ಫ್ರೆಶ್ ಅಪ್ ಆಗ್ತಾನೆ. ಫ್ರೆಶ್ ಅಪ್ ಆಗಿ ಕುಂದಿರ್ತಾನೆ. ತಂದೆ ಜೊತೆ ಮಾತಾಡ್ತಾ ಇರ್ತಾನೆ. ಕ್ಲಾಸ್ ಬಗ್ಗೆ, ಅವನ ಎಕ್ಸಾಮ್ ಬಗ್ಗೆ ಹೇಳ್ತಾ ಇರ್ತಾನೆ. ಇವಾಗ ಸಮಯ ಸುಮಾರು 7:30 8 ಗಂಟೆ ಆಗ್ತಾ ಇದೆ. ಗೌರಮ್ಮ ಹೇಳ್ತಾರೆ ಹನುಮಂತಪ್ಪ ಅವ್ರಿಗೆ, ಬರೀ ಹೊಟ್ಟೆ ಹಸಿವಾಗ್ತಿದೆ, ಏನಾದ್ರೂ ಆರ್ಡರ್ ಮಾಡಿ. ರಾಮಕೃಷ್ಣ ಹೇಳ್ತಾನೆ, ಅಪ್ಪ ಮೀಲ್ಸ್ ಆರ್ಡರ್ ಮಾಡಬೇಡ, ದಿನಾಲು ರೊಟ್ಟಿ ಅನ್ನ ತಿಂದು ಬೇಜಾರಾಗಿದೆ, ದೋಸೆ ಆರ್ಡರ್ ಮಾಡಿ, ದೋಸೆ ಮತ್ತು ಚೌಮೀನ್ ಆರ್ಡರ್ ಮಾಡಿ ಅಂತ. ಹನುಮಂತಪ್ಪ ಆಯ್ತು ಅಂತ ಹೇಳಿ ರೂಮ್ ಸರ್ವಿಸಿಗೆ ಕಾಲ್ ಮಾಡ್ತಾರೆ. 3 ದೋಸೆ 2 ಚೌಮೀನ್ ಆರ್ಡರ್ ಮಾಡ್ತಾರೆ. ಒಂದು 10 15 ನಿಮಿಷ ಆದ್ಮೇಲೆ ಇವರು ಆರ್ಡರ್ ರೂಮಿಗೆ ಬರ್ತಾರೆ. ರೂಮ್ ಬಾಯ್ಸ್ ಬರ್ತಾರೆ. ಆರ್ಡರ್ ರೂಮ್ ಮೇಲೆ ಇಟ್ಟು ಬಿಲ್ ಇಟ್ಟು ಹೋಗ್ತಾರೆ. ಓಕೆ, ರಾಮಕೃಷ್ಣ ಎದ್ದೇಳ್ತಾನೆ. ಚೌಮೀನ್ದು ಒಂದು ಬೌಲ್ ತಗೊಂತಾನೆ. ತಗೊಂಡ್ ನೋಡ್ತಾನೆ. ನೋಡಿ ಕೆಳಗೆ ಬಿಸಾಕ್ತಾನೆ. ತಂದೆ ಹೇಳ್ತಾರೆ ಯಾಕೆ, ಏನಾಯ್ತು ಅಂತ. ನೋಡಿದ್ರೆ ಅದರ ಕೆಳಗಡೆ ಮಟನ್ ಪೀಸಸ್ ಇದೆ, ಮಿಕ್ಸ್ ಆಗಿ ಚೌಮೀನ್ ಜೊತೆ ಮಿಕ್ಸ್ ಆಗಿ ಮಟನ್ ಪೀಸಸ್ ಬಂದಿದೆ. ಇವರು ಪ್ಯೂರ್ ವೆಜ್, ಅಂದ್ರೆ ಒಂದು ಬೆಳ್ಳುಳ್ಳಿ ಒಂದು ಈರುಳ್ಳಿ ತನ ಇವರು ತಿನ್ನೋಲ್ಲ ಅಂತವ್ರು. ಇವಾಗ ಮಾಂಸ ಮಟನ್ ಮಿಕ್ಸ್ ಆಗಿ ಇವ್ರಿಗೆ ಬಂದಿದೆ ಬೌಲಲ್ಲಿ. ಗೌರಮ್ಮ ಅವ್ರು ಹೇಳ್ತಾರೆ, ಇವ್ರು ಏನ್ ಇಂತ ಕಳ್ಸಿದ್ದಾರೆ, ನಾವು ವೆಜ್ ಅಂತ ಆರ್ಡರ್ ಮಾಡಿದ್ರು, ಇವರು ನಾನ್ ವೆಜ್ ಕಳ್ಸಿದಾರಲ್ಲ. ಹನುಮಂತಪ್ಪ ಅವ್ರಿಗೆ ಹೇಳ್ತಾರೆ. ಹನುಮಂತಪ್ಪ ಅವ್ರಿಗೆ ಸಿಟ್ಟು ಬರುತ್ತೆ. ಸಿಟ್ಟು ಬಂದು ಸೀದಾ ರೂಮ್ ಸರ್ವಿಸಿಗೆ ಕಾಲ್ ಮಾಡ್ತಾರೆ. ಏನ್ ನೀವು, ನಾವು ಆರ್ಡರ್ ಮಾಡಿದ್ದೇನು, ನೀವು ಕಳ್ಸಿರೋದೇನು, ನಾವು ಪ್ಯೂರ್ ವೆಜ್ ಹೇಳಿದ್ರೆ ನೀವು ನಾನ್ ವೆಜ್ ಕಳ್ಸಿರೋದು. ಆದ್ರೆ ಹೋಟೆಲ್ ರೂಮ್ ಸರ್ವಿಸ್ ಇಂದ ಹೇಳ್ತಾರೆ, ಸರ್ ನಮ್ದು ಪ್ಯೂರ್ ವೆಜ್ ಹೋಟೆಲ್, ನಾವು ನಾನ್ ವೆಜ್ ಕಳ್ಸೋಕೆ ಸಾಧ್ಯನೇ ಇಲ್ಲ, ಅದು ನಮ್ ಕಡೆ ಇಲ್ಲ, ನೀವ್ ಏನ್ ಹೇಳ್ತಾ ಇದ್ದೀರಿ ನೀವು ಅಂತ. ಆದ್ರೆ ಹನುಮಂತಪ್ಪ ಹೇಳ್ತಾರೆ, ನಾವು ನೋಡಿದ್ದೇ ಹೇಳ್ತಿದೀವಿ, ನೀವ್ ಏನ್ ಇದು ಕಳ್ಸಿದ್ದೀರಿ, ನೀವು ಬಂದು ರೂಮ್ ಬಾಯ್ಸ್ ಇಲ್ಲ ಯಾರಿಗೇನು ಕಳ್ಸಿ ಇದು ವಾಪಸ್ ತಗೊಂಡು ಹೋಗಿ. ರೂಮ್ ಸರ್ವಿಸ್ ಅವ್ರು ಹೇಳ್ತಾರೆ, ಸರ್ ನಾವು ಪ್ಯೂರ್ ವೆಜ್ ನಾವು ಮಾಡೋದು, ನಾನ್ ವೆಜ್ ನಮ್ ಕಡೆ ಮಾಡೋದೇ ಇಲ್ಲ ಅಂದ್ಮೇಲೆ ನಾವು ವಾಪಸ್ ತಗೊಳ್ಳೋದು ಏನ್ ಬರುತ್ತೆ, ನೀವು ಬೇಕಂತ ಹೇಳ್ತಾ ಇದ್ದೀರಿ ಅಂತ. ಆದ್ರೆ ಹನುಮಂತಪ್ಪ ಅವ್ರು ಹೇಳ್ತಾರೆ, ನಾನು ಬೇಕಂತ ಹೇಳ್ತಾ ಇಲ್ಲಪ್ಪ, ಯಾರಿಗೇನ ಕಳ್ಸಿ ವಾಪಸ್ ತಗೊಂಡು ಹೋಗಿ, ಇದು ಆರ್ಡರ್ ನಮ್ಗೆ ಬೇಕಾಗಿಲ್ಲ, ನಾವು ಮುಟ್ಟೋದು ಇಲ್ಲ ಅಂತ. ರೂಮ್ ಸರ್ವಿಸ್ ಇಂದ ಹೇಳ್ತಾರೆ, ಸರ್ ನೀವು ಬೇಕಂತ ಹೇಳ್ತಾ ಇದ್ದೀರಿ, ಸ್ವಲ್ಪ ಜನ ಗೆಸ್ಟ್ ಹೀಗೂ ಮಾಡ್ತಾರೆ, ಡಿಸ್ಕೌಂಟ್ ಸಿಗ್ಲಿ ಬಿಲ್ ಅಲ್ಲಿ ಅಂತ ಹೀಗೆ ಹೇಳ್ತಾರೆ, ಸುಳ್ಳಾಗಿ ಹೇಳ್ತಾರೆ, ನೀವು ಅದೇ ಹೇಳ್ತಾ ಇದ್ದೀರಾ ಅಂತ. ಆದ್ರೆ ಹನುಮಂತಪ್ಪ ಹೇಳ್ತಾರೆ, ಏನಪ್ಪಾ ಅಂತ ಪರಿಸ್ಥಿತಿ ನಂಗೆ ಬಂದಿಲ್ಲ, ಬೇಕಿದ್ರೆ ನಾನು ನಿಮ್ ಹೋಟೆಲೇ ತಗೋಬಹುದು, ಅಷ್ಟು ಸ್ಥಿತಿ ನಮ್ಗೆ ಚೆನ್ನಾಗಿದೆ, ನೀವು ಯಾರಿಗೇನೋ ಪ್ಲೀಸ್ ರೂಮ್ಗೆ ಕಳಿಸಿ, ಇದು ಆರ್ಡರ್ ವಾಪಸ್ ಮಾಡಿ ಅಂತ. ರೂಮ್ ಸರ್ವಿಸ್ ಇಂದ ಆಯ್ತು ಸರ್ ನಾವು ಕಳಿಸ್ತೀವಿ ಅಂತ ಹೇಳಿ ಫೋನ್ ಇಡ್ತಾರೆ. ಹನುಮಂತಪ್ಪ ಅವರು ತಿರುಗಿ ನೋಡ್ತಾರೆ, ಗೌರಮ್ಮ ಅವರು ನಡುತ್ತಾ ಇದ್ದಾರೆ. ಆಶ್ಚರ್ಯಚಕಿತವಾಗಿ ನೋಡಿ ನಡುತ್ತಾ ಇದ್ದಾರೆ. ಏನು ಅಂದ್ರೆ, ರಾಮಕೃಷ್ಣ ಅದು ಕೆಳಗೆ ಬಿದ್ದಿದ್ದು ಚೌಮೀನ್ ಮತ್ತೆ ಮಟನ್ ಪೀಸಸ್ ಎಲ್ಲ ತಿಂತಾ ಇದ್ದಾನೆ. ಅದು ಹೇಗೆ, ಕೆಳಗಡೆ ಬಿದ್ದಿದ್ದು ಹಾಗೆ ನೆಲದ ಮೇಲೆ 2 ಕೈಯಿಂದ ತಗೊಂಡ್ ತಿಂತಾ ಇದ್ದಾನೆ. ಇವರ ತಂದೆ ನೋಡಿ ಟನ್ ಆಗಿದ್ದಾರೆ, ಅಂದ್ರೆ ಶಾಕ್ ಅಲ್ಲಿದ್ದಾರೆ. ಇವ್ರು ಕೂಡ ನೋಡ್ತಾರೆ. ನೋಡಿ ಇವರು ತಾಯಿ ಗೌರಮ್ಮ ಅವ್ರಿಗೆ ಹೇಳ್ತಾರೆ, ಅದು ಮೊಬೈಲ್ ಇದೆಯಲ್ಲ, ಮೊಬೈಲ್ ಇಂದ ಅವ್ನಿಗೆ ರೆಕಾರ್ಡ್ ಮಾಡೋ, ಏನ್ ಮಾಡ್ತಾ ಇದ್ದಾನೆ ನೋಡು, ಅದು ಅವ್ನಿಗೆ ಹಿಡಿದು ಆಮೇಲೆ ತೋರಿಸೋಣ ಅಂತ. ಗೌರಮ್ಮ ಅವ್ರು ಆಯ್ತು ಅಂತ ಹೇಳಿ ಮೊಬೈಲ್ ತಗೊಂಡು ಅವನಿಗೆ ವಿಡಿಯೋ ಮಾಡಕ್ಕೆ ಹೋಗ್ತಾರೆ. ತಲೆ ಎತ್ತಾನೆ ರಾಮಕೃಷ್ಣ. ತಲೆ ಎತ್ತಿದ್ರೆ ಇವನ ಕಣ್ಣೆಲ್ಲ ವೈಟ್ ಆಗಿದೆ, ಅಂದ್ರೆ ಬ್ಲ್ಯಾಕ್ ಇಲ್ಲ, ಬ್ಲ್ಯಾಕ್ ಮೇಲೆ ಹೋಗಿದೆ, ವೈಟ್ ಆಗಿದೆ, ಅಂದ್ರೆ ಕಣ್ಣು ಒಂಥರ ತಿರುಗಿದೆ ಅಂತಾರಲ್ಲ ಹಾಗೆ ವೈಟ್ ಆಗಿ ಇದೆ 2 ಕಣ್ಣು. ಇದು ನೋಡಿ ಇವ್ರಿಗೆ ಹೆದರಿ ಮೊಬೈಲ್ ಕೆಳಗ್ ಬೀಳಿಸ್ತಾರೆ ಕೈಯಿಂದ. ಇವನು ಸಣ್ಣ ಮಗು ತರ ಅಂಬೆಗಾಲ್ ಇಡ್ತಾ ಹಾಗೆ ಬರ್ತಾನೆ. ಅದೇ ಏಂಜಲ್ ಕೈಯಿಂದ ಮೊಬೈಲ್ ಎತ್ತಿ ಅವ್ರ ತಾಯಿ ಕೊಡ್ತಾನೆ.
ತೆಗೋ, ತೆಗಿತೀಯಾ ವಿಡಿಯೋ ತೆಗಿತೀಯಾ? ಮಾಡು ವಿಡಿಯೋ ಮಾಡು. ಯಾರು ಬರ್ತಾರ ಗೊತ್ತಾ ಇದ್ರಲ್ಲಿ? ಹಾ, ನನ್ಗೆ ನೀನ್ ಫೋಟೋ ತೆಗಿತೀಯಾ? ತೆಗಿ. ನನ್ಗೆ ತಲೆನೇ ಇಲ್ಲ, ಹೇಗೆ ಮುಖ ನೋಡ್ತೀಯ ನೀನು? ತೆಗಿದ್ಯಾ? ತೆಗೋ ಅಂತ ಹಾಗೆ ಎಂಜಲ್ ಕೈಯಿಂದ ಮೊಬೈಲ್ ಕೊಡ್ತಾರೆ. ಆದ್ರೆ ಗೌರಮ್ಮ ಅವ್ರಿಗೆ ಅಷ್ಟು ಧೈರ್ಯ ಇಲ್ಲ ಇವಾಗ. ಅವ್ರು ಸುಮ್ನೆ ಹಾಗೆ ನೋಡ್ತಾ ಇದ್ದಾರೆ. ಹನುಮಂತಪ್ಪ ಒಳಗ್ ಹೋಗ್ತಾರೆ. ಹೋಗಿ ಒಂದು ಬಾಟ್ಲಲ್ಲಿ ನೀರ್ ತಗೊಂಡು ಇವ್ನು ಬಂದು ಇವ್ನ ಮುಖಕ್ಕೆ ಹಾಕ್ತಾರೆ. ಹಾಕಿದ್ರೆ ಅದೇ ಓಡಾಡ್ತಾವ, ಅಂದ್ರೆ ಒಂಥರ ಓಡಾಡ್ತಾ ಅದೇ ಮುಖೆಯಲ್ಲಿ ಓಡಾಡ್ತಾ ಹಾಗೆ ಮೂರ್ಛೆ ಹೋಗ್ತಾನೆ ರಾಮಕೃಷ್ಣ. ಹಾಗೆ ಓಡಾಡಿ ಮೂರ್ಛೆ ಹೋಗಿದ್ದಾನೆ. ಅಂದ್ರೆ ಅವನ್ಗೆ ನೀರು ಬಿದ್ದ ಕೂಡಲೇ ಒಂಥರ ಕೂಲಾಗಿ ಮೂರ್ಛೆ ಹೋಗಿದ್ದಾನೆ ಕೆಳಗೆ. ಅಷ್ಟರಲ್ಲೇ ರೂಮ್ ಬೆಲ್ ಇದು ಆಗುತ್ತೆ. ಹೊರಗಿಂದ ಯಾರೋ ಬೆಲ್ ಮಾಡುತ್ತೆ ರೂಮ್. ಹನುಮಂತಪ್ಪ ಅವ್ರು ಓಪನ್ ಮಾಡಿ ಹೊರಗೆ ಹೋಗ್ತಾರೆ. ಹೊರಗೆ ಹೋಗಿ ನೋಡ್ತಾರೆ, ರೂಮ್ ಬಾಕಿ ಇದ್ದಾರೆ. ಸರ್, ಏನೋ ಆರ್ಡರ್, ನೀವು ಬೇರೆ ಆರ್ಡರ್ ಬಂದಿದ್ಯಾ ಅಂತ ಹೇಳಿದಿರಲ್ಲ, ಕೊಡಿ ನಾವು ತಗೊಂಡು ಹೋಗ್ತೀವಿ ಅಂತ ಹನುಮಂತಪ್ಪ ಅವ್ರು ಹೇಳ್ತಾರೆ. ಇಲ್ಲ ಬಿಡ್ರಿ, ಅದು ನಮ್ದೇ ಬೈ ಮಿಸ್ಟೇಕ್ ಆಗಿ ನಾವು ನಿಮ್ಗೆ ಹೇಳಿದೀವಿ, ಅದು ಇಲ್ಲ ಪ್ಯೂರ್ ವೆಜ್ಜೇ ಇದೆ, ಪರವಾಗಿಲ್ಲ ನಾವು ತಿಂದಿದೀವಿ ಅಂತಾರೆ. ಅವ್ರು ಹೇಳ್ತಾರೆ, ಏನ್ ಸರ್ ನೀವು ಸುಮ್ಮನೆ ಆಯ್ತು ನಮ್ಗೆ ಈಗೆಲ್ಲ ನೀವು, ನಮ್ ಮ್ಯಾನೇಜರ್ ನೋಡ್ರಿ ನಮ್ ಬೈತಾ ಇದ್ದಾರೆ ಇವಾಗ. ನೀವು ಸುಮ್ನೆ ನಮ್ಗೆ ನೀವು ಏನೋ ಹೇಳ್ತೀರಿ, ನಾವೇನೋ ತಗೊಂಡ್ ಹೋಗಿವಿ ಅಂತ ಅವ್ರು ಹೇಳ್ತಾರೆ, ರಾಂಗ್ ಆರ್ಡರ್ ಬಂದಿದೆ ಅಂತ ನಮ್ಗೆ ಅಲ್ಲಿ ನಮ್ ರಿಸೆಪ್ಷನ್ ಅವರು ಬೈತಾರೆ. ನೀವು ಸುಮ್ನೆ ನಮ್ಗೆ ಬೈಸ್ತಿರಲ್ಲ ಸರ್, ನೀವು ದೊಡ್ಡವರೆಲ್ಲ ಹೀಗೆ ಮಾಡ್ತೀರಿ, ಯಾಕೆ ಸರ್ ಸುಮ್ನೆ ನಮ್ಗೆ ಬೈಸ್ತೀರಿ ಬಡವರಿಗೆ ಅಂತ. ಆದ್ರೆ ಹನುಮಂತಪ್ಪ ಅವ್ರು ಬಿಲ್ಲಿನ ಅಮೌಂಟ್ ಪ್ಲಸ್ ಒಂದು 50 ರೂಪಾಯಿ ಅವ್ರಿಗೆ ಎಕ್ಸ್ಟ್ರಾ ಕೊಟ್ಟು, ಇಲ್ಲಪ್ಪ ಸಾರಿ ಅಂತ ಹೇಳಿ ವಾಪಸ್ ಕಳ್ತಾರೆ. ಬಂದು ರೂಮ್ ಲಾಕ್ ಮಾಡ್ತಾರೆ. ನೋಡಿದ್ರೆ ಅವನ ಅಲ್ಲೇ ಮುಸ್ರೆಯಲ್ಲೇ ಬಿದ್ದು ಹಂಗ ಒಳ್ಳಾಡಿ ನಿದ್ದೆ ಹೋಗಿದ್ದಾನೆ. ಅವನಿಗೆ ಸ್ವಲ್ಪ ಸೈಡ್ಗೆ ಎಳೆದು ನೀರು ಚಿಮುಕಿಸ್ತಾರೆ ಹೋದ್ಮೇಲೆ ಎದ್ದಳ. ಏನಪ್ಪಾ ಏನು, ನನ್ಗೆ ಇಳಿಯಾಕ ಕೆಳಗೆ ಮಲ್ಸಿದ್ಯಾ, ಏನಾಯ್ತು ಅಂತ. ಗೌರಮ್ಮ ಅವ್ರಿಗೆ ಧೈರ್ಯ ಸಾಲ್ತಿಲ್ಲ ಇವಾಗ ಹೋಗಿ ಹತ್ರ ಮಾತಾಡ್ಬೇಕಂದ್ರೆ. ಅಲ್ಲ ಇವಾಗ ಏನ್ ಮಾಡ್ತಿದ್ದಿ ನೀನು, ಏನಿದು ನೆಲದ ಮೇಲೆ ಬಿದ್ದಿದ್ದೆಲ್ಲ ತಿಂದಿದ್ದೆಲ್ಲ ಏನೋ ನಿಂದು ಅಂತ ಅವ್ರಮ್ಮ ಬೈತಾರೆ. ಹನುಮಂತಪ್ಪ ಹೇಳ್ತಾರೆ, ಏನೋ ಈಗೆಲ್ಲ ಕೆಳಗ್ ಬಿದ್ದು ಏನೋ ಎದುರ್ಸ್ತೀಯಾ, ಏನು ಮಾತಾಡ್ತೀಯಾ, ನನ್ ತಲೆ ಇಲ್ಲ, ನೀನ್ ಫೋಟೋ ತೆಗಿತೀಯಾ ಏನು ಅಂತ. ಏನ್ ವಾಯ್ಸ್ ಎಲ್ಲ ನೀನ್ ಚೇಂಜ್ ಆಗಿ ಹಾಗೆ ಹೆಂಗ್ ಮಾಡ್ತೀವಿ, ಮಿಮಿಕ್ರಿ ಮಾಡ್ತಿದ್ಯಾ ನೀನ್ ಅಂತ. ಏನ್ ತಮಾಷೆ ಮಾಡ್ತಿದ್ರ ಹೆಂಗ, ಸುಮ್ನೆ ನಿನ್ನೆಯಿಂದ ಅದೇ ಹೇಳ್ತಾ ಇದ್ದೀರಲ್ಲ, ಏನೋ ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ ಅಂತ. ಏನು ಹೇಳ್ತಿದ್ರಿ, ಏನ ನಿಮ್ ಕಡೆ ಏನ್ ಪ್ರೂಫ್ ಏನಿದೆ ನಿಮ್ ಕಡೆ, ನನ್ ಕ್ಯಾಮ್ರಾ ಅಂತ ಹೇಳ್ತಲ್ಲ, ಎಲ್ಲಿದೆ ಪ್ರೂಫ್ ತೋರಿಸ್ರಿ ನನ್ಗೆ ಅಂತ. ಇಲ್ಲಪ್ಪ ಯಾವ್ದಿಲ್ಲ, ನಮ್ ಮಾಡಕ್ ಆಗಿಲ್ಲ ಕ್ಯಾಮ್ರಾ ಗಿಮ್ರಾ ಅಂತ ಅವ್ರ ಅಪ್ಪರವ್ರು ಹೇಳ್ತಾರೆ. ತಡಿ ಒಂದ್ ನಿಮಿಷ, ನಿಮ್ಗೆ ಪ್ರೂಫ್ ಬೇಕಲ್ಲ, ಬಾ ಅಂತ ಸೀದಾ ಕರ್ಕೊಂಡ್ ಬರ್ತಾರೆ ರೂಮಲ್ಲಿ. ಅಲ್ಲಿ ಇದು ಏನೋ ಬಾತ್ರೂಮ್ ಅಲ್ಲಿ ಒಂದು ಮಿರರ್ ಇರುತ್ತೆ ನೋಡಿ, ಮಿರರ್ ಅದ್ರ ಮುಂದೆ ಇರ್ತಾರೆ. ನೋಡಿ ನಿಮ್ ಮುಖ ನೋಡಿ ಏನಾಗಿದೆ ಅಂತ. ಮುಖ ಎಲ್ಲ ಎಂಜಲ್ ಆಗಿದೆ ಒಂದು ಎಂಜಲ್ ಎಲ್ಲ, ಅಂದ್ರೆ ಅದು ಚೌಮಿಂದೆಲ್ಲ ಹಚ್ಚಿದೆ ಮುಖ. ಹೌದಲ್ಲಪ್ಪ ಏನಿದು ಎಲ್ಲ, ನಾನ್ ನಾನ್ ವೆಜ್ ತಿಂತಿದ್ದೀನ? ಹೌದು, ನೀ ಇದ್ದಿದ್ ಬೋಲೆಲ್ಲ ಕೆಳಗಿದ್ದಿದ್ದೆಲ್ಲ ತಿಂದ್ಯ. ಅವನ್ಗೆ ಒಂದೇ ಸಾರಿ ಅವನ್ಗೆ ವಾಮಿಟ್ ಬಂದಂಗ ಆಗುತ್ತೆ. ಅವ್ನ್ ಪೂರ್ತಿ ವಾಮಿಟ್ ಮಾಡ್ಕೊಂತಾನೆ ಕೆಳಗೆ, ವಾಮಿಟ್ ಮಾಡ್ಕೊಂತಾನೆ. ಮತ್ತೆ ಅವ್ರ ತಂದೆ ಹೊರಗೆ ಅವನಿಗೆ ಕರ್ಕೊಂಡ್ ಬರ್ತಾರೆ, ಕುಂದಿರ್ತಾರೆ, ಸ್ವಲ್ಪ ನೀರ್ ಕೊಡ್ತಾರೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡ ಹಾಗೆ ಅಂತ. ರೆಸ್ಟ್ ಮಾಡ್ತಾನೆ, ಒಂದು 1/2 hour ರೆಸ್ಟ್ ಮಾಡ್ತಾನೆ. ರೆಸ್ಟ್ ಮಾಡಿದ್ಮೇಲೆ ಅವ್ನಿಗೆ ಹೇಳ್ತಾರೆ, ಇವಾಗ ಏನದು ದೋಸೆ ಇದೆಲ್ಲ ತಿನ್ಕೊಂಡ್ಬಿಡ್ರಿ, ಎಲ್ಲರೂ ಒಂದೊಂದು ದೋಸೆ ತಿನ್ಕೊಂಡು ಮಲ್ಕೊಂಡ್ಬಿಡಿ, ಬೆಳಿಗ್ಗೆ ನಿಮ್ ಕ್ಲಾಸ್ ಇದೆಯಲ್ಲ ಮತ್ತೆ ನೀನ್ ಹೋಗಂತೆ ಅಂತ ಹೇಳ್ತಾರೆ. ಆಯ್ತಪ್ಪ ಅಂತ ಹೇಳಿ ಅವ್ನ್ ದೋಸೆ ತಿಂತಾನೆ. ಅವ್ರು ಗೌರಮ್ಮ ಮತ್ತೆ ಹನುಮಂತಪ್ಪ ಅವ್ರು ದೋಸೆ ತಿಂದು ಅವರು ಹೋಗ್ತಾರೆ. ಯಾಕಂದ್ರೆ ಅವ್ರಿಗೆ ಟೈರ್ಡ್ ಆಗ್ಬಿಟ್ಟಿರುತ್ತೆ, ಹೊರಗ ಸುತ್ತಾಡಿ ಊರೆಲ್ಲ ಸುತ್ತಾಡಿ ಬಂದಿರ್ತಾರೆ, ಟೈರ್ಡ್ ಆಗಿದೆ. ಇವನ್ಗೆ ಕ್ಲಾಸ್ ಹೋಗಿ ಬಂದಿದ್ದಾನೆ, ಇವನ್ಗೆ ಟೈರ್ಡ್ ಆಗಿದೆ. ಇವನು ಓದಕ್ ಕುಂದಿರ್ತಾನೆ, ಒಂದು 10 ನಿಮಿಷ ಇವನ್ ಕೈಲಿ ಆಗಲ್ಲ ಓದಕ್ಕೆ. ರಾತ್ರಿ 11:40 ಹಾಗಾಗಿದೆ. ಹೋಗಿ ಬೆಡ್ ಮೇಲೆ ಮಲ್ತಾನೆ, ಲೈಟ್ ಆಫ್ ಮಾಡ್ತಾನೆ, ತಿರುಗಿ ಮಲ್ತಾನೆ. ಸುಮಾರು ರಾತ್ರಿ 11:30, 12:30, 1 ಗಂಟೆ ಸುಮಾರು ಆಗ್ತಾ ಇದೆ. ನಿಮ್ ಕಣ್ಣು ಮಂಪರಲ್ಲಿ ಈ ಕಣ್ಣು ಏನೋ ಬಾಕ್ಲ ಹತ್ರ ಸೌಂಡ್ ಬರುತ್ತೆ. ಮಂಪರಿಂದ ತೆಗ್ದು ನೋಡ್ತಾನೆ, ಏನೋ ಒಂದು ಬ್ಲಾಕ್ ಶಾರ್ಡ್ ಅಂದ್ರೆ ಕಪ್ಪು ಆಕೃತಿ ಇವನ ಬೆಡ್ರೂಮ್ ಡೋರ್ ಹತ್ರ ನಿಂತಿದೆ.
ನೋಡಿ ಮತ್ತೆ ಕಣ್ಮುಸ್ತಾನೆ, ಮತ್ತೆ ಕಣ್ಣಿನ ತೆಗೆದು ನೋಡ್ತಾನೆ, ಹಾಗೆ ಆಕೃತಿ ಕಾಣ್ತಾ ಇದೆ. ಅದು ಅವನ ಭ್ರಮೆ ಅಲ್ಲ. ಅದು ಅವನು ಕೈ ಹೊರಗಿಟ್ಟು ಸ್ವಿಚ್ ಆನ್ ಮಾಡ್ತಾನೆ ಲೈಟ್ ಇಂದ, ನೋಡಿದ್ರೆ ಆಕೃತಿ ಇಲ್ಲ. ಮತ್ತೆ ಇವನು ಅನ್ಕೊಂತಾನೆ, ನಂದು ಟೈರ್ಡ್ ಆಗಿದ್ದೀನಲ್ಲ, ಅದಕ್ಕೆ ಹೀಗೆ ಕಾಣ್ತಿದೆ, ನಂಗೆ ಟೈರ್ಡ್ ಆಗಿದ್ದೀನಿ, ಮಲ್ಕೋಬೇಕು, ನಿದ್ದೆ ಇಲ್ಲ, ರೆಸ್ಟ್ ಬೇಕಲ್ಲ ಅಂತ ಹೇಳಿ ಮತ್ತೆ ಲೈಟ್ ಆಫ್ ಮಾಡಿ ತಿರುಗಿ ಮಲ್ತಾನೆ. ಈ ಸಾರಿ ಅವನು ಬೆಡ್ ಮೇಲೆ ರೈಟ್ ಸೈಡ್ ಅಲ್ಲಿ ತಿರುಗಿ ಮಲಗಿದ್ದಾನೆ. ಒಂದು 10 ನಿಮಿಷ ಆಗಿದೆ, ನಿದ್ದೆ ಹೋಗ್ತಾ ಇದ್ದಾನೆ ಸ್ಲೋಲಿ. ಇವನ್ ಹಿಂದ್ಗಡೆ ಬಂದು ಯಾರೋ ಬೆಡ್ ಮೇಲೆ ಕುಂತ ಹಾಗಾಯ್ತು. ಅಂದ್ರೆ ಯಾರನೋ, ನಾವು ಬೆಡ್ ಮೇಲೆ ಮಲಗಿದ್ರೆ ಯಾರನೋ ಬಂದು ಕುಂತ್ರೆ ನಮ್ಗೆ ಸ್ವಲ್ಪ ಗೊತ್ತಾಗುತ್ತೆ ಹಿಂದೆ ಯಾರೋ ಬಂದು ಕುಂತಿದ್ದಾರೆ, ಅಂದ್ರೆ ಬೆಡ್ ಪ್ರೆಸ್ ಆಗುತ್ತೆ ಹಾಗೆ. ಹೌದಾ, ನಿಮ್ಗೆ ಹಾಗೆ ಆಯ್ತು. ಸ್ವಲ್ಪ ತಿರುಗಿ ನೋಡ್ತಾನೆ, ನೋಡಿದ್ರೆ ಅದೇ ಬ್ಲಾಕ್ ಶ್ಯಾಡೋ, ಕಪ್ಪು ಆಕೃತಿ ಹಾಗೆ ಇದೆ, ಬೆಡ್ ಮೇಲೆ ಇದೆ. ಇವನ್ಗೆ ಧೈರ್ಯ ಸಾಲ್ತಾ ಇಲ್ಲ. ಇವಾಗ ಬೆಡ್ಶೀಟ್ ತೆಗಿತಾನೆ, ತೆಗ್ದು ತಿರುಗಿ ನೋಡ್ತಾನೆ, ಅದು ಆಕೃತಿ ಹಾಗೆ ಇದೆ. ಲೈಟ್ ಆನ್ ಮಾಡ್ತಾನೆ, ನೋಡಿದ್ರೆ ಇಲ್ಲ. ಮತ್ತೆ ಲೈಟ್ ಆಫ್ ಮಾಡ್ತಾನೆ, ನೋಡಿದ್ರೆ ಆಕೃತಿ ಅಲ್ಲೇ ಇದೆ. ಬೆಡ್ ಇಂದ ಕೆಳಗಿಡ್ತಾನೆ, ಸೀದಾ ಹೊರಗೆ ಹೋಗ್ತಾನೆ. ಅವ್ರ ತಂದೆ ಕೇಳ, ಅಪ್ಪ ಅಪ್ಪ ಎದ್ದೇಳು. ಏನಾಯ್ತು ಇವಾಗ, ಏನ್ ರಾಮಕೃಷ್ಣ ಮಲಗ ಕೊಡ್ತಿಲ್ಲಪ್ಪ, ಏನು? ಅಪ್ಪ ನನ್ ರೂಮ್ ಒಳಗೆ ಯಾರೋ ಇದ್ದಾರೆ, ಯಾರೋ ಬಂದ್ಬಿಟ್ಟಿದ್ದಾರೆ, ನೋಡ್ಬರ್ರಿ. ನೀವು ಇಬ್ಬರ ಮಾತು ಕೇಳಿ ಗೌರಮ್ಮ ಜಾತ್ರೆ ಏನಾಯ್ತು, ಯಾರೋ ರೂಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾನೆ, ಬಾ ನೋಡನ್ ಬಾ ಅಂತ ಹನುಮಂತಪ್ಪ ಕರ್ಕೊಂಡು ಹೋಗ್ತಾರೆ. ಹನುಮಂತಪ್ಪ, ಗೌರಮ್ಮ ಮತ್ತೆ ರಾಮಕೃಷ್ಣ ಮೂವರು ರೂಮ್ ಒಳಗೆ ಹೋಗ್ತಾರೆ, ನೋಡ್ತಾರೆ. ಆದ್ರೆ ಅಲ್ಲಿ ಯಾರೂ ಇಲ್ಲ, ಕಾಣಿಸ್ತಿಲ್ಲ ಯಾರು. ಹನುಮಂತಪ್ಪ ಹೇಳ್ತಾರೆ, ಯಾರಿದ್ದಾರೆ ಬಂದಿದ್ದಾರೆ ಅಂತ ಸುಮ್ಮನೆ ಹೆದರ್ಸ್ತೀಯಲ್ಲ ರಾಮಕೃಷ್ಣ, ಏನು? ಇಲ್ಲಪ್ಪ, ನಾನು ನೋಡಿದ್ದೆ. ಎಲ್ಲಿ ನೋಡಿದ್ಯಾ ನೀನು ಅಂತ. ಇಲ್ಲೇ ನಾನು ಬೆಡ್ ಸೈಡ್ ಇದ್ದು ಯಾರೋ ನಿಂತಿದ್ದ ಹಾಗೆ ಇತ್ತು ಅಂತ. ಯಾರಿಲ್ಲಲ್ಲ ಮತ್ತೆ ಇವಾಗ ನೋಡೋಣ. ಮತ್ತೆ ಹನುಮಂತಪ್ಪ ಹೋಗ್ತಾರೆ, ಹೊರಗೆ ಡೋರ್ ಚೆಕ್ ಮಾಡ್ತಾರೆ, ಎಲ್ಲ ಲಾಕ್ ಇದೆ, ಯಾರು ಬರೋಕ್ಕೂ ಚಾನ್ಸ್ ಇಲ್ಲ. ಮತ್ತೆ ಒಳಗ್ ಬರ್ತಾರೆ, ರೂಮಲ್ಲಿ ನೋಡೋ ಎಲ್ಲ ಲಾಕ್ ಇದೆ, ಇಂದು ಭ್ರಮೆ ಇರುತ್ತೆ, ಯಾರು ಇಲ್ಲಿ ಬರೋಕ್ ಚಾನ್ಸೇ ಇಲ್ಲ, ಇರೋದೇ ನಾವು ಮೂವರು ಅಂತ ಹನುಮಂತಪ್ಪ ಹೇಳ್ತಾರೆ. ಇವನ್ಗೆ ರಾಮಕೃಷ್ಣಗೆ ಕನ್ಫ್ಯೂಸ್ ಆಗ್ತಿದೆ, ಏನು ನಾನು ನೋಡಿದ ಭ್ರಮೆನ ನಿಜಾನ ಅವನಿಗೆ ಗೊತ್ತಾಗ್ತಿಲ್ಲ. ಗೌರಮ್ಮ ಹನುಮಂತಪ್ಪ ರೂಮ್ ಹೊರಗೆ ಬರ್ತಾರೆ. ರಾಮಕೃಷ್ಣ ಹೇಳ್ತಾನೆ, ಅಪ್ಪ ಒಂದ್ ನಿಮಿಷ ತಡೀರಿ, ಒಂದ್ ನಿಮಿಷ ಅಂತ. ಏನಾಯ್ತು ಇವಾಗ ಅಂತ. ಒಂದ್ ನಿಮಿಷ ಅಂತ ರೂಮಿನ ಲೈಟ್ ಆಫ್ ಮಾಡ್ತಾನೆ. ಇವಾಗ ಮೂವರು ಚೆನ್ನಾಗಿ ನೋಡ್ತಾ ಇದ್ದಾರೆ, ಕ್ಲಿಯರ್ ಆಗಿ ಕಾಣಿಸ್ತಿದೆ. ಬೆಡ್ ಮೇಲೆ ಯಾರೋ ಕುಂತಿದ್ದಾರೆ, ಬ್ಲ್ಯಾಕ್ ಶ್ಯಾಡೋ ಬೆಡ್ ಮೇಲೆ ಇದೆ. ಮೂವರು ಆಶ್ಚರ್ಯಚಕಿತರಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಹನುಮಂತಪುರ ಹೇಳ್ತಾರೆ, ಆಯ್ತು ಹೊರಗೆ ಬಂದ್ಬಿಟ್ರಿ ಎಲ್ಲ ಅಂತ. ಹೊರಗೆ ಬರ್ತಾರೆ, ಬಂದು ರೂಮ್ ಲಾಕ್ ಮಾಡ್ತಾರೆ. ರೂಮ್ ಲಾಕ್ ಮಾಡಿ ಹೊರಗಡೆ ಹಾಲಲ್ಲಿ ಬಂದು ಕುಂದಿರ್ತಾರೆ. ಒಬ್ರು ಮಾತಾಡ್ತಿಲ್ಲ, ಸೈಲೆಂಟ್, ಪಿನ್ ಡ್ರಾಪ್ ಸೈಲೆಂಟ್ ಇದೆ. ಏನ್ ಮಾಡ್ಬೇಕು, ಭಯ ಇದೆ, ಮೂವರ್ ಮನ್ಸಲ್ಲಿ ಭಯ ಇದೆ. ಆದ್ರೆ ರಾತ್ರಿ ಸುಮಾರು 1:30-2 ಗಂಟೆ ಆಗ್ತಿದೆ. ಇವಾಗ ಹೋಟೆಲ್ ರೂಮ್ ಬಿಟ್ಟು ಹೋಗೋದು ಅವ್ರಿಗೆ ಕಷ್ಟನೇ. ಈ ಟೈಮಲ್ಲಿ ಹೋಗೋದು ತೊಂದ್ರೆ, ಮತ್ತೆ ರೂಮ್ ಸಿಗುತ್ತಾ ಇಲ್ಲ ಬೇರೆ ಕಡೆ ಗೊತ್ತಿಲ್ಲ. ಮತ್ತೆ ಹೊರಗೆ ಅಡ್ಡಾಡಿದ್ದು ಟೈಟ್ನೆಸ್ ಇದೆ, ಅದ್ರ ಭಯನೂ ಇದೆ. ಹನುಮಂತಪುರ ಹೇಳ್ತಾರೆ, ನಾನು ರೂಮ್ ಲಾಕ್ ಮಾಡಿದ್ದೀನಿ, ಭಯಪಡ್ಬೇಡ್ರಿ, ಯಾರು ಹೊರಗೆ ಬರಕ್ ಆಗೋಲ್ಲ, ಸುಮ್ಮನೆ ಇಲ್ಲೇ ಬೆಳಕಾಗತ್ತನ ನಾವು ಕುಂದ್ರೋಣ, ಆಮೇಲೆ ಬೇಕಾದ್ರೆ ಹೋಟೆಲ್ ರೂಮ್ ಚೇಂಜ್ ಮಾಡ್ಬಿಡೋಣ. ರಾಮಕೃಷ್ಣ ಸೈಲೆಂಟ್ ಆಗಿದ್ದಾನೆ. ಗೌರಮ್ಮ ಅವರು ಸುಮ್ಮನೆ ನೋಡ್ತಿದ್ದಾರೆ, ಏನ್ ಮಾತಾಡ್ತಾ ಇಲ್ಲ. ಹನುಮಂತಪ್ಪ ಹೇಳ್ತಾನೆ, ಏನಿದು ಭಯಪಡ್ಬೇಡ್ರಿ, ನಾನು ಇದೀನಲ್ಲ, ನೀವು ಮಲಗ್ರಿ ಅಂತಾನೆ. ರಾಮಕೃಷ್ಣ ಹೇಳ್ತಾನೆ ಅಪ್ಪನ ಹತ್ರ ಬಂದು, ನೀವು ರೂಮ್ ಲಾಕ್ ಮಾಡಿದ್ರಿ, ಆದ್ರೆ ನನ್ಗೆ ಅಲ್ಲಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಗಲ್ವಾ
ಏನ್ ಹೇಳ್ತಿದ್ದಾನೆ ಇವನು ಅಂತ ಮುಖ ನೋಡ್ತಾರೆ. ರಾಮಕೃಷ್ಣನ್ ಕಣ್ಣು ಮೇಲೆ ಹೋಗ್ತಾ ಇದೆ, ಅಂದ್ರೆ ಬ್ಲ್ಯಾಕ್ ಇರುತ್ತಲ್ಲ, ಬ್ಲ್ಯಾಕ್ ಸೈಡ್ದು ಮೇಲೆ ಹೋಗ್ತಾ ಇದೆ ಪೋರ್ಷನ್. ಕಣ್ಣಿಂದು ವೈಟ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ವೈಟ್ ಇದೆ, ಕಣ್ಣು ವೈಟ್ ಆಗ್ತಾ ಇದ್ದಾವೆ. ಆದ್ರೆ ಇವಾಗ ಇವ್ರಿಗೆ ಇವನ್ ಮೇಲೆ ನೀರು ತಂದು ಸಿಂಪಡಿಸೋದು ಆಗ್ತಿಲ್ಲ, ಭಯ ಆಗ್ತಿದೆ ಇವ್ರಿಗೆ. ಏನ್ ಮಾಡೋದು ಅಂತ, ಅಂದ್ರೆ ಮನ್ಸಲ್ಲಿ ಭಯ ಜಾಸ್ತಿ ಆಗ್ತಾ ಇದೆ, ಅಲ್ಲಾಡಕ್ ಆಗ್ತಿಲ್ಲ ಇವ್ರಿಗೆ. ಅಲ್ಲಿಂದ ಗೌರಮ್ಮ ಒಂದ್ ಕೆಲಸ ಮಾಡ್ತಾರೆ, ಹನುಮಾನ್ ಚಾಲೀಸ ಸ್ಟಾರ್ಟ್ ಮಾಡ್ತಾರೆ ಓದೋಕೆ. ಸ್ಲೋ ಆಗಿ ಮನ್ಸಲ್ಲಿ ಓದ್ತಾ ಇದ್ದಾರೆ, ಬಾಯಲ್ಲೇ ಹನುಮಾನ್ ಚಾಲೀಸ. ರಾಮಕೃಷ್ಣ ತಿರುಗಿ ಇವ್ರ ಹತ್ರ ಬರ್ತಾನೆ, ಹನುಮಾನ್ ಚಾಲೀಸ ಓದ್ತಾ ಇದ್ದಾರೆ. ನಾನು ಹೋಗ್ಬೇಕಾ ಇವಾಗ, ನೀನ್ ಕರ್ಕೊಂಡು ಹೋಗ್ತೀಯಾ ಅಂತ ಕೇಳ. ಇವ್ರ ಹನುಮಾನ್ ಚಾಲೀಸ ಕಂಟಿನ್ಯೂ ಆಗಿ ಓದ್ತಾನೆ ಇದ್ದಾರೆ ಮನ್ಸಲ್ಲಿ. ಆಯ್ತು ನಾನು ಹೋಗ್ತೀನಿ ಅಂತ ಹೇಳಿ ಇವ್ನು ಮೂರ್ಛೆ ಹೋಗ್ತಾನೆ ರಾಮಕೃಷ್ಣ. ವೀಕ್ಷಕರೇ, ಇದು ಇವತ್ತಿನ ಭಾಗ 1. ಕಥೆಯ ಮುಂದಿನ ಭಾಗವನ್ನು ಮತ್ತೆ ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಲೋಡ್ ಮಾಡ್ತೀನಿ. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್, ಕಾಮೆಂಟ್ ಮಾಡಿ. ಧನ್ಯವಾದಗಳು.